Hi all, in this video let's learn about 4 variable K-map mean term problems with don't care conditions. With don't care condition X. ಈಗ ನಾವು let's understand what is don't care. Okay, don't care condition means this input combination never occurs during normal operation. Okay, next, since the condition never occurs, okay, we represent it using X. Okay, X. Okay, in K-map, okay, X is nothing but here 0 or 1. Okay, we can use it as either 0 or 1 depending on simplification. Okay, here the main purpose of don't care. Main purpose of don't care terms is, see, it helps to make ಬಿಗ್ಗರ್ ಗ್ರೂಪ್ಸ್. ಇದೆಲ್ಲ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು. ಓಕೆನಾ? ಆಮೇಲೆ ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಆರಾಮಾಗಿ ನೀವು ಸಾಲ್ವ್ ಮಾಡಿಬಿಡ್ತೀರಾ. ಓಕೆನಾ? ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಅಸ್ ಟು ಮೇಕ್ ಬಿಗರ್ ಗ್ರೂಪ್ಸ್. ನೆಕ್ಸ್ಟ್ ಟು ರೆಡ್ಯೂಸ್ Boolean expression easily. Okay, now the short line is, you can remember, use X only if it helps to form a bigger group. Simple. Okay, use X, that means don't care condition, if it helps to form a bigger group. Okay, now let's solve one problem. Okay, with a don't care term. Okay, here first let me take one example. This example given in digital electronics book. Okay, Shashidhar book. Okay, digital electronics, author Shashidhar. Input, output, product term. Okay, here A, B, C, Z. Okay,
ಫ್ರಮ್ 0 to 1. ಒಂದು ಸಿಂಪಲ್ ಎಕ್ಸಾಂಪಲ್ ಮಾಡೋಣ 3 ವೇರಿಯೇಬಲ್ಗೆ, ಆಮೇಲೆ 4 ವೇರಿಯೇಬಲ್ ತೋರಿಸ್ತೀನಿ. 0 0 0 0 0 1 0 1 0 1 0 0 4 1 1 0 1 1 1 7. ಓಕೆ, ಹಿಯರ್ ಇಲ್ಲಿ 0 0 0 x x. ಓಕೆ, ನೆಕ್ಸ್ಟ್ 0 0 1 2 ಸಾರಿ 3 ಬರೀಬೇಕು. 0 ಮಾಡ್ಕೊಳ್ಳಿ, ಒಂದು ನಿಮಿಷ. Zero 0 1 0 1 0 0 1 1 1 1 0 0 1 0 1 1 1 0 1 1 1. ಓಕೆ, 0 0 0 x x 1 1 1. Here last one is a b bar c, a c bar a b c. Okay, here x is nothing but here don't care, we can assume 0 or 1. Okay, next write it. This is a bar b, a b, a b bar, c bar c. 0 0 here 0 x, next here 1 1 and here okay 0 1 1 1. Next here x 1. See here ಈ ಡೋಂಟ್ ಕೇರ್ ಕಂಡೀಷನ್ ತಗೊಂಡ್ರೆ ನಾವು ಬಿಗರ್ ಗ್ರೂಪ್ ಮಾಡೋಕ್ಕಾಗಲ್ಲ. ಈ ಡೋಂಟ್ ಕೇರ್ ಕಂಡೀಷನ್ ತಗೊಂಡ್ರೆ ನಾವು ಇಲ್ಲಿ ಕ್ವಾಡ್ ಮಾಡ್ಕೋಬೋದು. ಅದಕ್ಕೆ ಇದನ್ನು ನಾವು ಈಗ ಈ ಡೋಂಟ್ ಕೇರ್ ಕಂಡೀಷನ್ನು ನಮಗೆ ಕ್ವಾಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇಷ್ಟನ್ನು ಮಾತ್ರ ತಗೋತಾ ಇದ್ದೀನಿ. ಓಕೆ, ಇಲ್ಲಿ ಇದನ್ನು ನಾನು ತಗೊಳ್ಳಲ್ಲ, ಆಯಿತಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದನ್ನು ಸಿಂಪ್ಲಿಫಿಕೇಶನ್ ಏನಾಗುತ್ತೆ, ಆನ್ಸರ್ ಬಂದು z = a ಬರುತ್ತೆ. ಓಕೆನಾ, z = a ಬರುತ್ತೆ. ನಿಮಗೆ ಗೊತ್ತಲ್ಲ, ಬಿ ಬಾರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ a ಬರುತ್ತೆ. ಓಕೆನಾ, ಇಲ್ಲಿ ಸಿ ಬಾರ್ ಕ್ಯಾನ್ಸಲ್ ಆಗುತ್ತೆ, ಆನ್ಸರು a ಬರುತ್ತೆ. ನೆಕ್ಸ್ಟ್ ಇವಾಗ ನಾವು ಈಗ ಇನ್ನೊಂದು 4 ವೇರಿಯೇಬಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ವಿತ್ ಡೋಂಟ್ ಕೇರ್ ಕಂಡೀಷನ್ನು ಪ್ರಾಬ್ಲಮ್ಮು. ಓಕೆ, ಎಫ್ a, b, c summation m 1 2 5 7. Sorry, I will solve 4 variable K-map. Okay, 4 variable K-maps. ಫೋರ್ ವೇರಿಯೇಬಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ವಿತ್ ಡೋಂಟ್ ಕೇರ್. ಎಕ್ಸಾಂಪಲ್ ತಗೋತೀನಿ ನಾನು, ಇರಿ ನೋಡೋಣ. ಇಲ್ಲಿ ನೋಡಿ, f = summation 0 to 8 10 d = summation 4, 6, 12, 14. ಓಕೆ, ಈಗ ಇಲ್ಲಿ ನೋಡಿ, ಈಗ ನಾನು ಇದನ್ನು ಬರೀತೀನಿ ಇವಾಗ. ಸೊ ಈಗ ಇದು ಡೋಂಟ್ ಕೇರ್ ಟರ್ಮ್ಸ್ಗಳು 4, 6, 12, 4. ಈಗ ಮಾಮೂಲಿ ಇದು ಮೀನ್ ಟರ್ಮ್ಸು. ಈಗ ನಾನು ಬರ್ಕೋತೀನಿ. ಈಗ ಸಿಡಿ. ಓಕೆ, ಇಲ್ಲಿ ನೀವು ಬರ್ಕೊಳ್ಳಿ.
ಎ ಬಾರ್ ಬಿ ಬಾರ್ 0 0 0 1 ಎ ಬಾರ್ 0 1 ಅಲ್ವಾ, ಎ ಬಾರ್ 0 0 0 1 ಎ ಬಿ ಬಾರ್ ಸಿ ಬಾರ್ ಡಿ ಬಾರ್. ಓಕೆ 0 0 0 1 0 1 ಅಂದರೆ ಸಿ ಬಾರ್ ಡಿ ಸಿ ಡಿ ಬಾರ್. ಇಲ್ಲಿ ಗೊತ್ತಲ್ಲ ನಿಮಗೆ M0 M1 M2 M3 M0 ಇದೆ ಇಲ್ಲಿ ಇಲ್ಲಿ 1 ಹಾಕಿ. ನೆಕ್ಸ್ಟು ಇಲ್ಲಿಗೆ 0 ಹಾಕ್ಕೊಳ್ಳಿ. ನೆಕ್ಸ್ಟು 0 1 2 ಇಲ್ಲಿ 0 ಇಲ್ಲಿ ಹಾಕಿ 2 ಆಯಿತಾ. 0 1 2 3 ಇಲ್ಲಿ 0 ಹಾಕ್ಕೊಳ್ಳಿ. ನೆಕ್ಸ್ಟು 8 ಇಲ್ಲಿ ನೋಡ್ಕೊಬಿಡ್ತೀನಿ ಇಲ್ಲಿ 0 1 2 3 4 ಇಲ್ಲ 4 ಏನಂದರೆ ಇಲ್ಲಿ 4 ಡೋಂಟ್ ಕೇರ್ ಹಾಕಿ. 5 ಇಲ್ಲ ಹಾಕಿ. 5 6 ಇದೆ ಇಲ್ಲಿ 6 ಏನು ಮಾಡಬೇಕು, 6 ಡೋಂಟ್ ಕೇರ್ ಹಾಕಿ. 7 ಇಲ್ಲಿ 0 ಹಾಕಿ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು 7 ನೆಕ್ಸ್ಟು 8 1 ಹಾಕಿ. 8 ಇಲ್ಲಿ 1 ಹಾಕಿ. ನೆಕ್ಸ್ಟು ಇಲ್ಲಿ 0 ಹಾಕಿ. ನೆಕ್ಸ್ಟ್ ಇಲ್ಲಿ ಎಷ್ಟು ಇಲ್ಲಿ ಹಾಕಿ 1 ಆಯಿತಾ. ನೆಕ್ಸ್ಟ್ ಇದು 10 12 ಇದೆ. ನೆಕ್ಸ್ಟು 0 1 2 2 3 4 5 6 7 8 9 10 10 11 ಓಕೆ ಇದು 10 ಆಯಿತಾ. ನೆಕ್ಸ್ಟ್ 11 12 13 14 15 12 ಏನಿದೆ 12 ಇದೆ ಡೋಂಟ್ ಕೇರ್ ಹಾಕಿ. ನೆಕ್ಸ್ಟು 13 0 ಹಾಕಿ. 14 ಇಲ್ಲಿ ಎಕ್ಸ್ ಡೋಂಟ್ ಕೇರ್ ಹಾಕಿ 0. ಈಗ ನಮಗೆ ಗೊತ್ತಾಯ್ತಲ್ಲ ಇದು ಹಂಗೆ ಡೋಂಟ್ ಕೇರ್ ಎಂಟ್ರಿ ಮಾಡೋದಂತ. ಈ ಥರ ಸಹ ಡಿ ಅಂತ ಕೊಟ್ಟು ಡೋಂಟ್ ಕೇರು. ಇವಾಗ ನಮಗೆ ಇದನ್ನು ಏನು ಮಾಡ್ಬೋದು, ಇಲ್ಲಿ ನಮಗೆ ಇದೊಂದು ಆಕ್ಟಿವೇಟ್ ಮಾಡ್ಕೋಬೋದು. ಇದು ನಮ್ಗೆ ಏನು ಮಾಡ್ಬೋದು, ಒಂದು ಆಕ್ಟಿವೇಟ್ ಮಾಡ್ಕೋಬೋದು. ಓಕೆ ಈಗ ಏನಾಗುತ್ತೆ ಅಂದರೆ ಇಲ್ಲಿ ಈ ಡೋಂಟ್ ಕೇರ್ ಮಾಡಿ ಇಲ್ಲಿ ಸಿ ಬಾರು ಡಿ ಬಾರ್ ಇದೆ, ಇಲ್ಲಿ ಸಿ ಡಿ ಇದೆ ಆಯಿತಾ. ಸೊ ಅದಕ್ಕೆ ಏನಾಗುತ್ತೆ ಇವಾಗ ನೆನಪಿಟ್ಕೊಳ್ಳಿ. ಸೊ ಇಯರ್ ಇಲ್ಲಿ ಎಲ್ಲ ಚೇಂಜಸ್ ಆಗ್ತಾ ಇದೆ ಆಯಿತಾ. 0 1ಗೆ ಚೇಂಜ್ ಆಗ್ತಾ ಇದೆ. ಇಲ್ಲಿ ಸಿ ಬಾರು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಿಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ ಅಂದರೆ ಎಫ್ ಡಿ ಬಾರ್ ಬರುತ್ತೆ. ನೋಡಿ ಅದನ್ನೇ ಸಿ ಬಾರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಡಿ ಬಾರ್ ಉಳ್ಕೊಳ್ಳುತ್ತೆ, ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಆನ್ಸರ್ ಬಂದು ಡಿ ಬಾರ್ ಬರುತ್ತೆ ಆಯಿತಾ. ನೆಕ್ಸ್ಟು ಇಲ್ಲಿ ಡೋಂಟ್ ಕೇರ್ ಟರ್ಮ್ಸ್ ಏನಾಗಿದೆ ನಮಗೆ ಡೋಂಟ್ ಕೇರ್ ಟರ್ಮ್ಸಲ್ಲಿ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಹೆಲ್ಪ್ ಮಾಡ್ತು ಆಯಿತಾ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಎಫ್ ಸಮೇಷನ್ 0 1 2 5 ಡಿ ಸಮೇಷನ್ 3 7 ಓಕೆ 3 7 ಇಲ್ಲಿ ಫಿಲ್ ಮಾಡುವ. ಈಗ ಎ ಬಿ ಸಿ ಡಿ 0 ಇದು ಹಾಕ್ಬಿಡಿ, ನನಗೆ ಬರ್ಕೋತೀನಿ ಡೈರೆಕ್ಟಾಗಿ ನಿಮಗೆ. ಸೊ ಈಗ ಇಲ್ಲಿ ನೋಡಿ 0 0 0 1 1 1 1 0 0 0 0 1 1 1 1 0 ಅದನ್ನು ನೀವು ವೇರಿಯೇಬಲ್ ಎಲ್ಲರೂ ಬರ್ಕೊಳ್ಳಿ. ಆಲ್ರೆಡಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ಮೇಲೆ ನೀವು ಎಂಟ್ರಿ ಮಾಡ್ಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊತಾ ಹೋಗ್ತಾ ಇರಬೇಕು. ಇಲ್ಲಿ 1 ಹಾಕ್ತೀನಿ, ಇಲ್ಲಿ 1 ಹಾಕ್ತೀನಿ, ಇಲ್ಲಿ ಎಕ್ಸ್ ಹಾಕ್ತೀನಿ ಯಾಕಂದರೆ 3 ಇದೆ. ನೆಕ್ಸ್ಟ್ ಇಲ್ಲಿ 1 ಹಾಕ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ ಇಲ್ಲಿ 0 ಹಾಕ್ತೀನಿ, ಇಲ್ಲಿ 1 ಹಾಕ್ತೀನಿ, ಎಕ್ಸ್ ಹಾಕ್ತೀನಿ, 0 ಹಾಕ್ತೀನಿ. ನೆಕ್ಸ್ಟ್ ಮಿಗ್ತಾವೆಲ್ಲ 0 ಆಯಿತಾ. 0 1 2 3 4 5 4 5 ನೋಡಿ 5 ಇದೆ ಇಲ್ಲಿ 5 6 7 ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ಬೋದು ಅಂದರೆ ಇದನ್ನು ನಾನು ಒಂದು ಕ್ವಾಡ್ ಮಾಡ್ತೀನಿ, ಮತ್ತು ಇದನ್ನು ಒಂದು ಕ್ವಾಡ್ ಮಾಡ್ತೀನಿ ಆಯಿತಾ. ಯಾವಾಗ ಏನಾಗುತ್ತೆ, ಈಗ ಫಸ್ಟ್ ಗ್ರೂಪ್ ಏನಾಯಿತು, ಫಸ್ಟ್ ಗ್ರೂಪ್ ಏನು ಮಾಡ್ಕೊಂಡೆ ಇಲ್ಲಿ ಫಸ್ಟ್ ಗ್ರೂಪ್ ನೋಡಿ M0 M1 ಇದು M1 ನೆಕ್ಸ್ಟು M2 M3 ಇದೊಂದು ಗ್ರೂಪ್ ಮಾಡ್ಕೊಂಡ. ಇದರಲ್ಲಿ ಕಾಮನ್ ವೇರಿಯೇಬಲ್ಸ್ ಏನಾಗಿದೆ, ಇಲ್ಲಿ ಇಲ್ಲಿ A0 ಆಗಿದೆ, B0 ಆಗಿದೆ. ರಿಸಲ್ಟ್ ಏನಾಗುತ್ತೆ ಬಂದು ಈ ಗ್ರೂಪ್ದು ಎ ಬಾರ್ ಬಿ ಬಾರ್ ಬರುತ್ತೆ. ಇದ್ರದ್ದು ಎ ಬಾರ್ ಬಿ ಬಾರ್ ಬರುತ್ತೆ. ನೆಕ್ಸ್ಟು ಇದಕ್ಕೆ ಬನ್ನಿ. ಇದಕ್ಕೆ ಬಂದರೆ ಇಲ್ಲಿ ಸಿ ಬಾರ್ ಡಿ ಬಾರು ಸಿ ಬಾರ್ ಡಿ ಸಿ ಡಿ ಬಾರು. ಅವಾಗ ಏನಾಗುತ್ತೆ ಇಲ್ಲಿ ನಮಗೆ ಇಲ್ಲಿ ಸಿ ಬಾರು ಸಿ ಅಂತಂದರೆ ನಮಗೆ 1 ಬಂತು. ಮತ್ತು ಇನ್ನು ಉಳ್ಕೊಳ್ಳೋದೇನು ನಮಗೆ ಸೆಕೆಂಡ್ ಉಳ್ಕೊಳ್ಳಲ್ಲಿ ನಮಗೆ ಸೆಕೆಂಡ್ ಗ್ರೂಪಲ್ಲಿ ಉಳ್ಕೊಳ್ಳೋದು ಏನು ಅಂತಂದರೆ ನಮಗಿಲ್ಲಿ ಡಿ ಉಳ್ಕೊಳ್ಳುತ್ತೆ. ಇಲ್ಲಿ ಬಂದು ನಮಗೆ ಎ ಬಾರು ಬಿ ಬಾರು ಆಯಿತಾ, ಎ ಬಾರು ಬಿ ಓಕೆನಾ.
ಎ ಬಾರು ಬಿ ಬಾರು. ಇಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ, ಸೊ ಈ ಎ ಬಾರ್ ಕಾಮನ್ ತೊಗೊಳ್ಳೋಣ. ಇಲ್ಲಿ ಬಿ ಬಾರು ಬಿ ಪ್ಲಸ್ ಬಿ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ಸು ಎ ಬಾರು ಡಿ. ಇದ್ರದ್ದು ಏನು ಉಳೀತು ನಮಗಿಲ್ಲಿ? ಎ ಬಾರು ಡಿ ಉಳೀತು. ಇದು ಆನ್ಸರು. ಗೊತ್ತಾಯ್ತಾ? ನೆಕ್ಸ್ಟು ಅದೇ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಬಟ್ ಅಂದರೆ ನೀವು ಸಿಂಪ್ಲಿಫಿಕೇಷನ್ ಮಾಡಬೇಕು. ನಾನೀಗ 0 ಬರ್ಕೊಂಡು ವೇರಿಯಬಲ್ ಮಾಡ್ಕೊಂಡು ಬಿ ಬಾರ್ ಕ್ಯಾನ್ಸಲ್ ಆಗುತ್ತೆ, ಎ ಬಾರ್ ಕಾಮನ್ ತೊಗೊಂಡಿದ್ದೀನಿ, ಇಲ್ಲಿ ಹಾಕಿದ್ದೀನಿ. ಇದರಲ್ಲಿ ಡಿ ಬರುತ್ತೋ, ಸಿ ಬಾರು ಸಿ ಪ್ಲಸ್ ಸಿ ಬಾರ್ ಅಂದರೆ 1 ಆಗುತ್ತೆ, ಡಿ ಉಳ್ಕೊಳ್ಳುತ್ತೆ. ಇದನ್ನ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಮಾಡೋಣ. ಎಫ್ ಈಸ್ ಈಕ್ವಲ್ ಟು ಸಮೇಷನ್ 4, 5, 6, 7 ಡಿ ಈಸ್ ಈಕ್ವಲ್ ಟು ಸಮೇಷನ್ 12, 13, 14, 15. ಓಕೆ, ಮಾಮೂಲಿ ನೀವು 4 ವೇರಿಯಬಲ್ ಕೆ ಮ್ಯಾಪು ಬರ್ಕೊಳ್ಳಿ ಇಲ್ಲಿ. ಎ ಬಿ ಸಿ ಡಿ. ಓಕೆ, 0 0 0 1 1 1 1 0. ಓಕೆ, 0 0 0 1 1 0 1 1. ಇದು ಬೆಟ್ರು ಈ ಥರನೇ ಬರ್ಕೊಬಿಡುವ ಬೆಸ್ಟು. ಎ ಬಾರ್ ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್. ಆಯಿತಾ? ನೆಕ್ಸ್ಟ್ ಇಲ್ಲೂ ಕೂಡ ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್. ಓಕೆ, ನೆಕ್ಸ್ಟ್ ಇಲ್ಲಿ 4 5 6 7 ಇಲ್ಲ ಐತಪ್ಪ. 4 5 6 7 0 1 2 3 4 ಇಲ್ಲ ಹಾಕೊಳ್ಳಿ. 1 1 1 1. ನೆಕ್ಸ್ಟ್ ಇಲ್ಲಿ 12 13 14 15 ಎಲ್ಲ ಡೋಂಟ್ ಕೇರ್ ಹಾಕಿ. ನೆಕ್ಸ್ಟ್ ಇಲ್ಲ 0 0 0 0 0 0 0 ಹಾಕಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಯೂಸಿಂಗ್ ಎಕ್ಸ್ ವ್ಯಾಲ್ಯೂಸ್ ಕಂಬೈನ್ ರೋ 1. ಈಗ ಏನಾಗುತ್ತೆ, ನಾನು ಇಲ್ಲಿ ಒಂದು ಏನು ಮಾಡ್ತೀನಿ, ಸೊ ಇಲ್ಲಿ ನನಗೇನಾಗುತ್ತೆ, ಒಂದು ಎಕ್ಸ್ ವ್ಯಾಲ್ಯೂಸ್ ಕಂಬೈನ್ ರೋ 0 ಇದನ್ನೆಲ್ಲ ಕಂಬೈನ್ ಮಾಡಿಕೊಂಡ್ರೆ ನನಗೆ ಏನಾಗುತ್ತೆ, ಟೋಟಲ್ ನನಗೆ ಇಲ್ಲಿ ಆಕ್ಟೇಟ್ ಸೆಲ್ ಸಿಗುತ್ತೆ. ಇದನ್ನು ಮಾಡ್ಕೊಬೋದು, ಆಕ್ಟೇಟ್ ಮಾಡ್ಕೊಬೋದು. ಓಕೆ, ಆಕ್ಟೇಟ್ ಮಾಡಿಕೊಂಡ್ರೆ ನನಗೇನು ಸಿಗುತ್ತೆ ಅಂದರೆ ಇಲ್ಲಿ ಬಿ ಸಿಗುತ್ತೆ. ಇಲ್ಲಿ ಆನ್ಸರು ನನಗೆ ಬಿ ಸಿಗುತ್ತೆ. ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಓಕೆನಾ? ರೋಲಿ ಸಿ ಕಡೆ ಅದು ರೋಲಿ ಕ್ಯಾನ್ಸಲ್, ಆನ್ಸರ್ ಬಂದು ಬಿ ಸಿಗುತ್ತೆ. ಆಯಿತಾ? ಈ ಡೋಂಟ್ ಕೇರ್ ಇರೋದ್ರಿಂದ ನಾನು ಇಲ್ಲಿ ನೋಡಿ ಅದರಿಂದ ನಾನು ಆಕ್ಟೇಟ್ ಮಾಡಿಕೊಂಡೆ. ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಸಾಲ್ವ್ ಮಾಡೋಣ. ಅದನ್ನು ನಿಮಗೆ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಪ್ರಾಬ್ಲಮ್ ಇಲ್ಲಿ ಕೊಡ್ತೀನಿ, ನೀವು ಸಾಲ್ವ್ ಮಾಡಿ ಮನೇಲಿ. ಓಕೆ, ಎಫ್ ಎ ಕಾಮ ಪುಸ್ತಕ ನೋಡಿ ಮಧ್ಯೆ ಮಾಡಬೇಕು. ಸಮೇಷನ್ ಎಮ್. ಓಕೆ, ಒಂದು ಸೆಕೆಂಡ. ತಗೊಳ್ಳಿ. ಎಫ್ ಇಸ್ ಈಕ್ವಲ್ ಟು ಸಮೇಷನ್ 0 2 5 7 8 10 13 15. ಡಿ ಇಸ್ ಈಕ್ವಲ್ ಟು ಸಮೇಷನ್ 1 3 9 11. ಇದೊಂದು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. ಎಫ್ ಇಸ್ ಈಕ್ವಲ್ ಟು ಸಮೇಷನ್ 4 5 6 7 ಇಸ್ ಈಕ್ವಲ್ ಟು ಸಮೇಷನ್ 12 13 14 15. ಇದನ್ನು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಫ್ ಇಸ್ ಈಕ್ವಲ್ ಟು ಸಮೇಷನ್ 0 2 8 10
ಡಿ ಈಕ್ವಲ್ ಟು ಸಮೇಷನ್ 4 6 12 14 ಇದನ್ನು ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟು ಅಯ್ಯೋ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಎಲ್ಲ ರೆಕಾರ್ಡ್ ಆಗ್ತಿರುತ್ತೆ, ಆಮೇಲೆ ನೀವು ನೋಡ್ಕೋಬೋದು. ಮ್ಯಾಕ್ಸಿಮೈಸ್ ಮಾಡ್ತೀನಿ, ನಿಮ್ಗೆ ನೀಟಾಗಿ ಕಾಣುತ್ತೆ. ಎಫ್ ಇಸ್ ಈಕ್ವಲ್ ಟು ಸಮೇಷನ್ 1 3 4 ಸಾರಿ 1 3 3 7 5 ಡಿ ಇಸ್ ಈಕ್ವಲ್ ಟು ಸಮೇಷನ್ 9 11. ಇಷ್ಟೆಲ್ಲ ಸಾಲ್ವ್ ಮಾಡಿ. ಇವಾಗ ನಾನು ಆಲ್ಮೋಸ್ಟ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2 ವೇರಿಯಬಲ್ ಕೆ ಮ್ಯಾಪು, 3 ವೇರಿಯಬಲ್ ಕೆ ಮ್ಯಾಪು, 4 ವೇರಿಯಬಲ್ ಕೆ ಮ್ಯಾಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ 2 ವೇರಿಯಬಲ್ಲಿ ನಾನು ಮೀನ್ ಟರ್ಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮ್ಯಾಕ್ಸ್ ಟರ್ಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 3 ವೇರಿಯಬಲ್ಲಿ ಮೀನ್ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4 ವೇರಿಯಬಲ್ಲಿ ಅದರಲ್ಲಿ 3 ವೇರಿಯಬಲ್ಲಿ ಮೀನ್ ಟರ್ಮು ಅದು ವಿತ್ ಡೋಂಟ್ ಕೇರ್, ವಿತೌಟ್ ಡೋಂಟ್ ಕೇರ್ ಮಾಡಿದ್ದೀನಿ. 4 ವೇರಿಯಬಲ್ಲಿ ವಿತ್ ಡೋಂಟ್ ಕೇರ್ ಕಂಡೀಷನ್, ವಿತೌಟ್ ಡೋಂಟ್ ಕೇರ್ ಕಂಡೀಷನ್ನು ಮಾಡಿದ್ದೀನಿ. ಅಥವಾ ನಿಮ್ಗೆ ಏನಾದರೂ ಅದು ಎಕ್ಸಾಮಲ್ಲಿ ಏನಾದರೂ ಅದು ಯೂಶಲಿ ಇದು ಮೀನ್ ಟರ್ಮಾಗಿ ಕೇಳ್ತಾರೆ, ಆಯಿತಾ. ಇಷ್ಟಕ್ಕೆ ನಿಮ್ಮದು ಚಾಪ್ಟರ್ ಮುಗೀತು. ಯಾವುದು ಅಂತಂದರೆ ಕೆ ಮ್ಯಾಪ್ ಸಿಂಪ್ಲಿಫಿಕೇಷನ್ನು ಎಲ್ಲ ಇದೆಯಲ್ಲ, ಇದೆಲ್ಲ ನಿಮಗೆ ಇದು ಮುಗೀತು ಆಯಿತಾ. ಈ ವೀಕ್ 7 ಮುಗೀತು. ಬೂಲಿಯನ್ ಎಕ್ಸ್ಪ್ರೆಷನ್ ಸಿಂಪ್ಲಿಫಿಕೇಷನ್ ಯೂಸಿಂಗ್ ಕೆ ಮ್ಯಾಪು ವೀಕ್ 7 ಮುಗೀತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಆ್ಯಕ್ಚುಲಿ ಕಾಂಬಿನೇಷನಲ್ ಸರ್ಕ್ಯೂಟ್ಸು, ಅದರಲ್ಲಿ ಅರ್ಥಮೆಟಿಕ್ ಸರ್ಕ್ಯೂಟ್ಸು ವೀಕ್ 8 ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಮೇಲೆ ಇನ್ನೊಂದು ಹೇಳಬೇಕು, ಆ್ಯಕ್ಚುಲಿ ಈಗ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅದನ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಅದು ದಟ್ ಸಬ್ಜೆಕ್ಟ್ ಈಸ್ ಕಾಮನ್ ಫಾರ್ ಆಲ್ ಡಿಪ್ಲೊಮಾ ಬ್ರಾಂಚಸ್. ಮತ್ತು ಆಡಿಯೋಸ್ಲು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಕ್ಲಾಸ್ಮೇಟ್ಸ್ಗೆ ಅಥವಾ ನಿಮ್ಮ ವೆಲ್ ವಿಷರ್ಸ್ಗೆ ಶೇರ್ ಮಾಡಿ. ಓಕೆ, ಇಫ್ ಯು ಆರ್ ಹ್ಯಾಪಿ ವಿತ್ ಮೈ ಟೀಚಿಂಗ್ ಆರ್ ಇಫ್ ಟೀಚಿಂಗ್ ವಿಡಿಯೋಸ್ ಆರ್ ರಿಯಲಿ ಯೂಸ್ಫುಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಬಾಯ್.